ವಿಶ್ವವಿಖ್ಯಾತ ಹಂಪಿಗೆ ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ನೀರು ಉಣಿಸುವಂತಹ ಐತಿಹಾಸಿಕ ಕೆರೆ ಅಂದರೆ ಅದು ಕಮಲಾಪುರ ಕೆರೆ. ಸೊ ಈ ಕೆರೆ ಇವತ್ತು ಒತ್ತುವರಿ ಕೋರರಿಂದ ಇವತ್ತು ಕಡಿಮೆ ಆಗುವಂತಕ್ಕೆ ತಲುಪಿರುವಂಥದ್ದು, ಅಂದರೆ ಹೂಳು ತುಂಬಿರುವಂಥದ್ದು ಮತ್ತು ರೈತಾಪಿ ವರ್ಗದವರು ಕೂಡ ಈ ಒಂದು ಕೆರೆಯನ್ನು ಒತ್ತುವರಿ ಮಾಡುವಂಥ ಕೆಲಸವನ್ನು ಈಗಾಗಲೇ ರೈತರು ಕೂಡ ಮಾಡ್ತಾ ಇದ್ದಾರೆ. ಏನಂದರೆ ಈ ಒಂದು ಕೆರೆ ಏನು ವಿಸ್ತೀರ್ಣ ಸುಮಾರು 575 ಎಕರೆಗೂ ಅಧಿಕ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಒಂದು ಕೆರೆ ಆಗಿರುವಂಥದ್ದು. ಅಂದರೆ ಈಗ ಇಲ್ಲಿಂದ ಅಂದರೆ ಪ್ರೌಢದೇವರಾಯ, ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯ ಈ ಒಂದು ಕೆರೆಯನ್ನು ತನ್ನ ಹೆಂಡತಿಯ ಕಮಲದೇವಿಯ ಸವಿ ನೆನಪಿಗಾಗಿ ಈ ಒಂದು ಕೆರೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಈ ಕೆರೆಯಿಂದಲೇ ವಿಜಯನಗರ ಸಾಮ್ರಾಜ್ಯಕ್ಕೆ ಅಂದರೆ ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಕೃಷಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆರೆಯಿಂದ ನೀರನ್ನು ಉಳಿಸುವ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇತ್ತು. ಆದರೆ ಇವತ್ತು ಕಾಲಾನಂತರದಲ್ಲಿ ಇವತ್ತು ಈ ಒಂದು ಕೆರೆಗೆ ಕುತ್ತನ್ನು ಒದಗಿ ಬಂದಿರುವಂಥದ್ದು. ಕೆರೆಗಳಿಂದ ಈ ಒಂದು ಕೆರೆಯನ್ನು ಇವತ್ತು ಸಂಪೂರ್ಣವಾಗಿ ಅಂದರೆ ಹೂಳು ತುಂಬುವ ಹಂತಕ್ಕೆ ತಲುಪಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಕೆರೆಯನ್ನು ಸಂರಕ್ಷಣೆ ಮಾಡಬೇಕಾಗಿ ಅಂತಂದೇಳಿ ಸ್ಥಳೀಯರು ಕೂಡ ಈ ಒಂದು ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೊತೆಗೆ ಇದೇ ಕಮಲಾಪುರದ ಯುವಕ ಆಗಿರುವಂಥ ವಿಶ್ವನಾಥ್ ಮಾಳಿಗೆ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಇತಿಹಾಸವನ್ನು ತೆಗೆದುಕೊಂಡಾಗ ಇದು ಸುಮಾರು 1432ನೇ ಕಾಲಮಾನಕ್ಕೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತಿದ್ವಿ. ಅದರೊಳಗೆ ಪ್ರೌಢದೇವರೇ ತನ್ನ ಹೆಂಡತಿಯಾಗಿರ್ತಕ್ಕಂಥ ಕಮಲಾದೇವಿಯ ಸವಿ ನೆನಪಿಗೋಸ್ಕರ ಈ ಕೆರೆಯ ನಿರ್ಮಾಣವನ್ನು ಮಾಡ್ತಾ ಹೋಗ್ತಾನೆ. ಇದು ಸುಮಾರು 575 ಎಕರೆಗಳಷ್ಟು ವಿಸ್ತಾರ ಆಗಿರ್ತಕ್ಕಂಥ ಈ ಕೆರೆ ಒತ್ತುವರಿಕೋರರ ದಾಳಿಗೆ ಸಿಲುಕಿ ಸುಮಾರು 150 ಎಕರೆಗಳ ತನ್ನ ವಿಸ್ತೀರ್ಣವನ್ನು ಕಳೆದುಕೊಂಡಿದೆ. ಜೊತೆಗೆ ಆ ಸಂದರ್ಭಗಳಿಂದ ಕೂಡ ಯಾರು ಈ ಕೆರೆಯ ಹೂಳನ್ನು ತೆಗಿತಕ್ಕಂಥ ಪ್ರಯತ್ನ ಮಾಡದೇ ಇರ್ತಕ್ಕಂಥದ್ದು ನಮ್ಮ ದುರದೃಷ್ಟ. ಸೊ ಹಾಗಾಗಿ ಯಾಕಂದರೆ ಈಗ ಕೆರೆ ಅಚ್ಚುಕಟ್ಟು ಭಾಗದ ಕೆಳಭಾಗದೊಳಗಿರ್ತಕ್ಕಂಥ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತದೆ. ಯಾಕಂದರೆ ಯಾವಾಗ ಹೂಳು ಜಾಸ್ತಿ ತುಂಬ್ತಾ ಹೋಗುತ್ತೆ, ನೀರಿನ ಸಂಗ್ರಹ ಪರಿಮಾಣ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತಾಯಿದೆ. ಹಾಗಾಗಿ ಅಚ್ಚುಕಟ್ಟಿಗೆ ಕೆಳಭಾಗಿರ್ತಕ್ಕಂಥ ರೈತರು ಕೆರೆಯನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ಮೀನುಗಾರರಿಗೆ ಕೂಡ ಇದು ಭಾಳಷ್ಟು ಸಂಕಷ್ಟವನ್ನು ತಂದು ಕೊಡ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ಶಾಸಕರು ಈ ಕೆರೆಯ ಹೂಳನ್ನು ತೆಗೆದು ಇಲ್ಲಿರ್ತಕ್ಕಂಥ ಅಚ್ಚುಕಟ್ಟು ರೈತರಿಗೆ ಮತ್ತು ಮೀನುಗಾರರಿಗೆ ಅವರ ಜೀವನೋಪಾಯವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಂತೇಳಿ ನಾನು ಸ್ಥಳೀಯ ರೈತರ ಪರವಾಗಿ ಹಾಗೂ ಊರಿನ ಪರವಾಗಿ ನಾನು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಏನು ಇದಿಷ್ಟು ರೈತರು ಹೇಳುವಂಥದ್ದು ಏನಂದರೆ ಈ ಒಂದು ಕೆರೆಯನ್ನು ಒತ್ತುವರಿ ಆಗಿರುವಂಥದ್ದು ಮತ್ತು ಹೂಳು ತುಂಬಿರುವಂಥದ್ದು, ಇದನ್ನು ಈ ಕೂಡಲೇ ಇದನ್ನು ಹೂಳೆತ್ತುವಂಥ ಕಾರ್ಯ ಮತ್ತು ರೈತರ ತೆರವುಗೊಳಿಸುವಂಥ ಕೆಲಸ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅಂತಂದೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಭೀಮರಾಜ್, BTV ನ್ಯೂಸ್, ವಿಜಯನಗರ.